ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಕಡಾಯಿ ಮಶ್ರೂಮ್ ಮಸಾಲ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೆಲವೊಂದು ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ, ಮುಂಚಿನ ಇಂಗ್ರೀಡಿಯೆಂಟ್ಸ್ ಎಲ್ಲ. ಈಗ ನಾನು ಇಂಗ್ರೀಡಿಯೆಂಟ್ಸ್ ಮತ್ತೊಮ್ಮೆ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡೋದು ಕಡಾಯಿ ಮಶ್ರೂಮ್ ರೆಸಿಪಿನ. ಹಾಗೆ ನಾನು ಪೆಪ್ಪರ್ ಬಾಲ್ಸ್ ತೊಗೊಳ್ತಾ ಇದ್ದೀನಿ, ಕಾಳು ಮೆಣಸು ಒಂದು ಅರ್ಧ ಸ್ಪೂನು, ಹಾಗೆ ಬಡೆ ಸೋಪ 1 ಟೇಬಲ್ ಸ್ಪೂನು, ಹಾಗೆ ಗೋಡಂಬಿ ಒಂದು ಮುಷ್ಟಿ ಅಂತ ಇಟ್ಕೊಳ್ರಿ, ಒಂದು ಮುಷ್ಟಿ, 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಧನಿಯಾ ಕಾಳು, ಹಾಗೆ ಒಣಮೆಣ್ಸಿನ್ಕಾಯಿ ರೆಡ್ ಚಿಲ್ಲಿ ಅದು ಒಂದು 7ರಿಂದ 8 ತೊಗೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ ತೊಗೊಂಡಿದ್ದೀನಿ. ಎಲ್ಲನೂ ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಫೈನ್ ಪೇಸ್ಟ್ ಆಗಿದೆ. ಓಕೆ ಗೈಸ್, ನೈಸಾಗಿ ರುಬ್ಕೊಂಡಿದ್ದೀನಿ. ಮಶ್ರೂಮ್ ಚಾಪ್ ಮಾಡ್ಕೊಂಡಿದ್ದೀನಿ, ಇಂಗ್ರೀಡಿಯೆಂಟ್ಸ್ ಕೂಡ ಚಾಪ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಯಿಲು. ಈಗ ಮಶ್ರೂಮ್ ಚಾಪ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀರು ಏನೂ ಆಡ್ ಮಾಡೋಕ್ಕೋಗ್ಬೇಡಿ, ಯಾಕಂದರೆ ಮಶ್ರೂಮಲ್ಲಿ ನೀರು ತುಂಬ ಇರುತ್ತೆ, ಅದೇ ಬಿಡ್ಕೊಂಬಿಡುತ್ತೆ. ಹಾಗಾಗಿ ಈಗ ಫ್ರೈ ಮಾಡಿದ್ದೀನಿ, ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು 2 ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಈಗ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು 5 ಮಿನಿಟ್ಸು. ಓಕೆ, ಮತ್ತು ಈಗ ನಾನು ತುಪ್ಪನೂ ಮತ್ತು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಈಗ 2 ಆನಿಯನ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅಮ್ಮ ಬೆಳ್ಳುಳ್ಳಿ ಶುಂಠಿ 2 ಜಜ್ಜುತ್ತಾ ಇದ್ದಾರೆ, ಸ್ಮ್ಯಾಶ್ ಮಾಡ್ತಿದ್ದಾರೆ. ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಹಾಗೆ 3 ಗ್ರೀನ್ ಚಿಲ್ಲಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಪ್ಯೂರಿ ಮಾಡ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಇದು ಪಕ್ಕ ರೆಸ್ಟೋರೆಂಟ್ ಸ್ಟೈಲ್, ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಪರ್ಫೆಕ್ಟ್ ಅದೇ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ. ಅರಿಶಿನ 1 ಸ್ಪೂನು ಸಣ್ಣದು, ಕಾಶ್ಮೀರಿ ಲಾಲ್ ಮಿರ್ಚ್ ಬಂದು 1.5 ಟೇಬಲ್ ಸ್ಪೂನು 2 ಹಾಕಿದ್ದೀನಿ. ಈಗ ಒಂದು ಆಯಿಲ್ ಸಪ್ರೇಟ್ ಆಗೋ ತನಕ ಬೇಯಿಸೋಕ್ಕೆ ಬಿಡೋಣ, ಬಾಯ್ಲ್ ಆಗೋಕ್ಕೆ ಬಿಡೋಣ. ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಆಯಿಲ್ ಸಪ್ರೇಟ್ ಕೂಡ ಆಗಿದೆ ನೋಡಿ. ಓಕೆ, ಮತ್ತು ಈಗ ಸಪ್ರೇಟ್ ಆಯಿತು, ಆಯಿಲ್ ಬೆಂದಿದೆ. ಈಗ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಏನು ಫ್ರೈ ಮಾಡ್ಕೊಂಡಿದ್ವಿ ಅದು ಆ್ಯಡ್ ಮಾಡ್ತಿದ್ದೀವಿ. ಹಾಗೆ ಮಶ್ರೂಮ್ ಕೂಡ ಫ್ರೈ ಮಾಡಿದ್ವಲ್ಲ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಕೆಂಪಗೆ ಬಂದಿದೆ. ಇದು ನಾನು ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ತೋರಿಸ್ತಾ ಇರೋದು, ಚೂರು ವ್ಯತ್ಯಾಸ ಮಾಡಿಲ್ಲ. ನಾನು ಒಬ್ರ ಹತ್ರ ನಾನು ಕಲ್ತಿದ್ದಿದ್ದು, ಭಾಳ ಅಂದರೆ ಭಾಳ ರುಚಿಯಾಗತ್ತೆ. ನಾನು ಮಾಡಿದ ಮೆಥಡಲ್ಲಿ ನೀವು ಮಾಡಿ ತಿಂದು ಮನೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ಈಗ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ತುಂಬ ರುಚಿಯಾಗತ್ತೆ. ಇಷ್ಟೇ. ಈಗ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ, ಚಾಪ್ ಮಾಡಿದ ಕೊತ್ತಂಬರಿ, ಕೊರಿಯಂಡರ್ ಲೀವ್ಸು. ಕಡಾಯಿ ಮಶ್ರೂಮ್ ಮಸಾಲ ರೆಸಿಪಿ ರೆಡಿಯಾಗಿದೆ. ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನೇಲಿ ಮಾಡಿಬಿಟ್ಟು ನೀವು ಕೂಡ ಇದು ಯಾವುದ್ರ ಜೊತೆಗೆ ತಿನ್ನೋದು ಅಂತ ನಿಮ್ಗೆ ಗೊತ್ತೇ ಇದೆ, ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಸಿಪಿ ಲೈಕ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಹಾಗೆ ಲೈಕು ಶೇರು ಮಾಡೋದು ಮರಿಬೇಡಿ. ಐ ಹೋಪ್ ತಮಗೆಲ್ಲ ಕಡಾಯಿ ಮಶ್ರೂಮ್ ಮಸಾಲ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಗೈಸ್? ಫ್ರೆಂಡ್ಸ್, ಇಷ್ಟ ಆದರೆ ದಯವಿಟ್ಟು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.